ವಿಜಯಪುರ ಜಿಲ್ಲೆಯ ಈ ಸ್ವತ್ತು ಕಂಪ್ಯೂಟರ್ ಉತಾರಿ ಗಾಗಿ ಕರವೆಯಿಂದ ಬೃಹತ್ ಪ್ರತಿಭಟನೆ. ದೇವರಹಿಪ್ಪರಗಿ ಪಟ್ಟಣದ ಕೆಲ ವಾರ್ಡ ನಿವಾಸಿಗಳು ಹಲವು ವರ್ಷಗಳಿಂದ ತಮ್ಮ ಮನೆಯ ಬೇಡಿಕೆಯಾದ ಈ ಸ್ವತ್ತು ಕಂಪ್ಯೂಟರ್ ಉತಾರಿ ಗಾಗಿ ಕರ್ನಾಟಕ ರಕ್ಷಣಾ ವೇದಿಕೆ, ಪ್ರವೀಣ ಶೆಟ್ಟಿ ಬಣ ನಿವಾಸಿಗಳು ಹಾಗೂ ಶ್ರೀಗಳ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿ ಮನವಿಪತ್ರ ಸಲ್ಲಿಸಿದರು. ದೇವರಹಿಪ್ಪರಗಿ ಪಟ್ಟಣದ ಟಿಪ್ಪು ವೃತ್ತದಿಂದ ಮೊಹರೆ ವೃತ್ತ, ಅಂಬೇಡ್ಕರ್ ವೃತ್ತದ ಮಾರ್ಗವಾಗಿ ಪಟ್ಟಣ ಪಂಚಾಯತಿ ಮುಂದೆ ಕರವೇ ಹಾಗೂ ಶ್ರೀಗಳ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿ ತಹಶೀಲ್ದಾರ್ ಪ್ರಕಾಶ ಸಿಂದಗಿ ಅವರಿಗೆ ಮನವಿ ಪತ್ರ ಸಲ್ಲಿಸಿ ಪಟ್ಟಣದ ಕೆಲ ವಾರ್ಡು ನಂ. 81205, 16/17 ನಿವಾಸಿಗಳು ಹಲವು ವರ್ಷಗಳಿಂದ ಸಾವಿರಾರು ಕುಟುಂಬಗಳು ಮನೆ ಕಟ್ಟಿಸಿ ವಾಸವಾಗಿದ್ದಾರೆ. ಅವರ ಮನೆಗಳಿಗೆ ಈ ಸ್ವತ್ತು ಕಂಪ್ಯೂಟರ್ ಉತಾರಿ ಪಟ್ಟಣ ಪಂಚಾಯತಿಯವರು ನೀಡಬೇಕು, ಇಲ್ಲದಿದ್ದರೆ ಉತಾರಿ ನೀಡುವವರೆಗೆ ನಾವು ಕದಡುವುದಿಲ್ಲ ಎಂದು ಪ್ರತಿಭಟನಾಕಾರರು ಪಂ ಮುಖ್ಯಾಧಿಕಾರಿ ಅಪ್ರೋಜಾ ಅಹಮದ ಪಟೇಲ ಅವರಿಗೆ ಆಗ್ರಹಿಸಿದರು. ಪ್ರತಿಭಟನೆ ಸ್ಥಳಕ್ಕೆ ಆಗಮಿಸಿದ ತಹಶೀಲ್ದಾರ್ ಪ್ರಕಾಶ ಸಿಂದಗಿ ಅವರು ಮನವಿ ಪತ್ರ ಸ್ವೀಕರಿಸಿ ಈಗಾಗಲೇ ಪಟ್ಟಣ ಪಂಚಾಯಿತಿ ಹಾಗೂ ಕಂದಾಯ ಇಲಾಖೆಯಿಂದ ಸರ್ಕಾರಕ್ಕೆ ಪತ್ರ ಬರೆದು ಹಕ್ಕು ಪತ್ರ ಹಾಗೂ ಈ ಸ್ವತ್ತು ಕಂಪ್ಯೂಟರ್ ಉತಾರಿ ಯ ತಾಂತ್ರಿಕ ಸಮಸ್ಯೆಯ ಕುರಿತು ಜಿಲ್ಲಾಧಿಕಾರಿಗಳಿಗೂ ಹಾಗೂ ಸರ್ಕಾರಕ್ಕೆ ಮಾಹಿತಿ ಒದಗಿಸಲಾಗಿದೆ. ಸರ್ಕಾರದಿಂದ ಸುತ್ತೋಲೆ ಬಂದ ಮೇಲೆ ಆದಷ್ಟು ಬೇಗ ನಿವಾಸಿಗಳಿಗೆ ನ್ಯಾಯ ಒದಗಿಸುವ ಕೆಲಸ ಮಾಡಲಾಗುವುದು ಎಂದು ಭರವಸೆ ನೀಡಿದ ಕಾರಣ ಪ್ರತಿಭಟನೆ ಹಿಂಪಡೆಯಲಾಯಿತು. ಪರದೇಶಿ ಮಠದ ಪೂ ಶ್ರೀ ಶಿವಯೋಗಿ ಮಹಾಸ್ವಾಮೀಜಿಗಳ ಕರವೇ ಜಿಲ್ಲಾಧ್ಯಕ್ಷ ಶ್ರೀಶೈಲ ಮುಳ್ಜಿ, ರಾಜ್ಯ ಉಪಾಧ್ಯಕ್ಷ ಬಸವರಾಜ ತಾಳಿಕೋಟಿ, ತಾಲೂಕು ಅಧ್ಯಕ್ಷ ರಹಿಮಾನ ಕನಕಲ್ ಅವರು ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಪಟ್ಟಣದ ಪ್ರಮುಖರು, ಮಹಿಳೆಯರು ಹಾಗೂ ಕರವೇ ಕಾರ್ಯಕರ್ತರು ಭಾಗವಹಿಸಿದ್ದರು. ವರದಿ ರಾಜು ಭಜಂತ್ರಿ. ಅಂತ ನಿಮ್ಮಲ್ಲಿ ಯಾವ ಅಂತ ಯಾವ ಕೊಟ್ಟಿದ್ದಾರೆ ಅಂದ್ರೆ ಅಂತ ಯಾವ ರೀತಿ ನನಗೆ ಉದಾಹರಣೆ ಕೊಡ್ಬೋದು. ನಾ ಅದು ಇಮಿಡಿಯೇಟ್ಲಿ ನಾ ಆಕ್ಷನ್ ತಗೋತೀನಿ. ಆಕ್ಚುಲಿ ಏನಂದ್ರೆ ಈಗ ನಂಬರ್ 16ದಾಗ 303 ಮನೆಗಳು ಮತ್ತು ಎಕ್ಸಿನ್ಗಳು ನಾವು ಸರಿ ಪ್ರಕಾರ 303 ಎಕ್ಸಿನ್ ಬಿದ್ದಿರ್ಬೋದು. ಮತ್ತು ವಾರ್ಡ್ ನಂಬರ್ 12ದಾಗ 243 ಮನೆಗಳು ಈಗಾಗಲೇ ಅವ. ಟೋಟಲ್ ನಾವು ಈಗಾಗಲೇ ನಾ ಬಂದ್ಮೇಲೆ ಲಾಸ್ಟ್ ಟೈಮ್ ಅಧ್ಯಕ್ಷರು ಲೆಟರ್ ಮುಖಾಂತರ ಕೊಟ್ಟಿದ್ದು ನಾವು ನಮ್ಮ ಸಾಮಾನ್ಯ ಸಭೆಯಲ್ಲಿ ನಾವು ಠರಾವ ಪಾಸ್ ಮಾಡಿ ಏನು ದಾರಿ ಹುಡ್ತಾ ಇರ್ಬೇಕಂದ್ರೆ ನಾವು ಫಸ್ಟ್ ಏನು ಮಾಡಿದ್ರೆ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಅಪ್ಪನ ಮೇರೆಗೆ ನಾವು ಮೀಟಿಂಗ್ ಮೇಲೆ ಠರಾವ ಪಾಸ್ ಮಾಡ್ಕೊಂತು ನಾ ನನ್ನ ತಹಶೀಲ್ದಾರರಿಗೆ ಆಲ್ರೆಡಿ ಪ್ರತಿ ಕಳಿಸಿದ್ದೀನಿ. ಈಗ ಯಾಕಂದ್ರೆ ಇದು ಕಂದಾಯ ಇಲಾಖೆ ಸಂಬಂಧಪಟ್ಟಿದ್ದ ಆಸ್ತಿಗಳು. ಈಗ ನಮ್ಮ ಪುರಸಭೆ ಪ್ರಾಪರ್ಟಿ ಇತ್ತಂದ್ರೆ ನಾವು ಇಮಿಡಿಯೇಟ್ಲಿ ನಾವು ಮೀಟಿಂಗ್ ಪಾಸ್ ಮಾಡಿ ಆಕ್ಷನ್ ತಗೋಬಹುದು. ಬಟ್ ಇದು ಅವ್ರ ಪ್ರಾಪರ್ಟಿ ಇರ್ತಲ್ಲ, ನಾವು ಅದಕ್ಕೇನೋ ಅಧಿಕಾರ ಮಾಡ್ಲಿಕ್ಕೆ ಇಲ್ಲ ನಮಗೆ. ಈಗ ನಾವು ಕೃಷಿಗಳಿಗೆ ಆಗಲೇ ಮೊದಲೇ ವಿಚಾರ ಮಾಡಿ 2 ವರ್ಷದಿಂದ ನಡೆದಲ್ಲ ನಮಗೆ. ಈಗ ಅವ್ರಿಗೆ ಹಕ್ಕುಪತ್ರ ಕೊಡುವಂತ ವ್ಯವಸ್ಥೆ ರಿಜಿಸ್ಟ್ರೇಷನ್ ಎಲ್ಲ ನಡೆಸಿದ ನಾವು. ಏನಾಗ್ಬಿಟ್ಟದ ಹಳ್ಳಿ ಒಳಗೆ ನಡೆದ ಮುನ್ಸಿಪಾಲಿಟಿ ವ್ಯಾಪ್ತಿಯೊಳಗೆ ಬಂದಿಲ್ಲದು. ಈ ಮುನ್ಸಿಪಾಲಿಟಿ ವ್ಯವಸ್ಥೆ ಒಳಗೆ ಮಾಡಕ್ ಅದಕ್ಕೂ ಪ್ರಯತ್ನ ಮಾಡ್ತಾರದು ಮಾಡ್ತೀನಿ ಅಂತಂದ್ರೆ ಶೀಘ್ರದಲ್ಲಿ ಅವಾಗೇ ಆಗ್ತದೆ. ನಿಮ್ಗೆ ಏನದ ಇಲ್ಲಿ ಬಂದಿರಿ ನಿಮ್ಮ ಸಮಾಧಾನ ಹೇಳಿ ನಿಮ್ಗೆ ಕಳಿಸ್ಬೇಕನ್ನೋದು ಇರಂಗಿಲ್ಲ. ನಿಮಗೂ ಗೊತ್ತಾಗ್ಬೇಕು ಏನದ ಅಂತ ಹೇಳಿ ಅಂದಾಗ ಹೌದು ಇದು ಕೆಲಸ ಹೆಂಗದ ನಿಮಗೂ ಗೊತ್ತಾಗ್ತದ. ನೀವು ಅವಾಗ ಏನದ ನಿಮಗೂ ಜಾಗೃತರ ಆಗ್ತೀರಿ. ಇಂಥ ಟೈಮ್ ಬಂದಾಗ ನಾವು ಸರ್ಕಾರ ಜಾಗದಾಗ ಇದ್ದಾಗ ಮಾಡ್ಕೋಬೇಕಾಗ್ತದೆ, ಅರ್ಜಿ ಕೊಡ್ಬೇಕಾಗ್ತದೆ, ನಿಮಗೂ ಗೊತ್ತಾಗ್ತದೆ. ಈಗ ಇವರು ಬಂದಾರ ನಾವು ಬಂದಿವತ್ತ ನಿಮ್ಗೆ ಏನೋ ಹೇಳಿ ಇವತ್ತು ಸಮಾಧಾನ ಮಾಡಿ ನಿಮ್ಗೆ ಕಳ್ಸಿ ಕೆಲಸ ಆಗ್ಬೇಕದು. ಕೆಲಸ ಆಗಂಗ್ ಮಾಡ್ಬೇಕು. ಯಾವಾಗ 1 ದಿವ್ಸ ಲೇಟ್ ಆಗಲಿ 2 ದಿವ್ಸ ಲೇಟ್ ಆಗಲಿ ಕೆಲಸ ಆಗಂಗಿದ್ರೆ ಅದು ನೀವೆಲ್ಲ ಇದು ಮಾಡೋದಕ್ಕೆ ಇವರು ಎಲ್ಲ ಹೈರಾಣ ಆಗೋದಕ್ಕೆ ನಾವು ಫಲ ಸಿಗ್ತದೆ. ಅದಕ್ಕೆ ನೀವು ಏನು ಹೇಳಿದ್ರಲ್ಲ ಹಕ್ಕುಪತ್ರ ಕೊಡೋದು ಡಿ ಸಾಬ್ರಿಗೆ ಅಂತ ಹೇಳಿ ನಾವು ಈಗ 2 ವರ್ಷದಿಂದ ಅದೇ ಮಾಡ್ಲತ್ತೀವ್ರಿ. ಈಗ ಬಂದ ಏನದ ಪಟ್ಟಣ ಪಂಚಾಯತ್ ವ್ಯಾಪ್ತಿಯೊಳಗೆ ಬಂದಿರ್ತದ್ರಿ. ಈಗ ಅದು ಸರ್ಕಾರ ಮಟ್ಟದಲ್ಲಿ ವಿಚಾರ ಮಾಡತ್ತಾರ. ಈಗ ನಗರ ಪ್ರದೇಶ ಮತ್ತು ಪಟ್ಟಣ ಪಂಚಾಯತಿ ವ್ಯವಸ್ಥೆಯಲ್ಲಿ ದಾಖಲಾತಿ ಇರ್ಲಾರ್ದಂತ ಮನೆ ಕಟ್ಕೊಂಡ್ರೆ ಏನ್ ಮಾಡ್ಬೇಕು ಅಂತೇಳಿ ಮಾಡತ್ತಾರೆ. ಈಗ ಅದನ್ನೇನಾದ್ರು ಶೀಘ್ರವಾಗಿ ಅದು ಆಯ್ತು ಅಂತಂದ್ರೆ ನಾವು ಸ್ಟಾರ್ಟ್ ಮಾಡ್ಬಿಡ್ತೀವಿ. ಹಮ್ಮಿಕೊಳ್ಳುವಂತ ಈ ಹೋರಾಟ
ದೇವರ ಪ್ರೀತಿಯ ನಗರದಲ್ಲಿ ಈಗ ಈಗಾಗಲೇ ಈ ಸ್ವತ್ತು ಅಂದ್ರೆ ಉತ್ತಾರಿಗಳನ್ನು ಕೆಲವೊಂದು ಮನೆಗಳಿಗೆ ಉತ್ತಾರಿಗಳನ್ನು ನೀಡಿಲ್ಲ. ಹೀಗಾಗಿ ಕಂಪ್ಯೂಟರ್ ಉತ್ತಾರಿಗಳು ಅದು ನೀಡಿಲ್ಲ. ಅದು ಈಗಾಗಲೇ ನಮ್ಮ ತಾಲೂಕು ಅಧ್ಯಕ್ಷ ಹಲವಾರು ಬಾರಿ ಪಟ್ಟಣ ಪಂಚಾಯತ್ ಆಗಿರ್ಬೋದು ತಹಸೀಲ್ದಾರ್ ಅವರ ಗಮನಕ್ಕೆ ಕೂಡ ತಂದ್ರು ಕೂಡ ಅದು ಜಾರಿ ಅನ್ನೋದೇ ಮಾಡ್ತೇವೆ ಅಂತೇಳಿ ಭರವಸೆ ಕೊಡ್ಕೊಂಡು ಹೊಂಟಾರಲ್ಲ. ಆ ದಿಸೆ ಒಳಗ ಇವತ್ತು ಏನಾದ್ರೂ ಹೋರಾಟ ಮಾಡಿದ್ರೆ ನಾವು ಯಶಸ್ವಿ ಕಾಣಬಹುದು ಅಂತೇಳಿ ಪರದೇಶಿ ಮಠದ ಪರಮ ಪೂಜ್ಯ ಶಿವಾಜಿ ಮಹಾಸ್ವಾಮಿಗಳಲ್ಲಿ ನಮಸ್ಕರಿಸಿ ಅವರ ನೇತೃತ್ವದಲ್ಲಿ ಶ್ರೀಗಳ ನೇತೃತ್ವದಲ್ಲಿ ಎಲ್ಲ ಕರ್ನಾಟಕ ರಕ್ಷಣಾ ವೇದಿಕೆಯ ಪದಾಧಿಕಾರಿಗಳಾಗಿರ್ಬೋದು